ಎರಡನೇ ದಿನಕ್ಕೆ ಈಗ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಕಾಲಿಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯ ಹೊರಗುತ್ತಿಗೆ ನೌಕರರು ಧರಣಿಯನ್ನ ಮುಂದುವರೆಸಿದ್ದಾರೆ. ಸೇವೆ ಖಾಯಂಗೊಳಿಸಬೇಕು ಹಾಗೂ ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗ ಹೊರಗುತ್ತಿಗೆ ನೌಕರರು ಧರಣಿ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸುಮಾರು 30,000 ನೌಕರರು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದ ವಿವಿಧ ಭಾಗದಿಂದ ಮತ್ತಷ್ಟು ನೌಕರರು ಭಾಗಿಯಾಗಿದ್ದು ಇಂದು ಮತ್ತಷ್ಟು ಇವರ ಹೋರಾಟ ತೀವ್ರಗೊಳ್ಳಲಿದೆ. ಹೊರಗುತ್ತಿಗೆ ನೌಕರರ ಪ್ರತಿಭಟನೆಯ ಬಿಸಿ ಸರ್ಕಾರಿ ಆಸ್ಪತ್ರೆಗಳ ಒಪಿಡಿಗಳಿಗೆ ತಟ್ಟಲಿದ್ದು ಸರ್ಕಾರಿ ಆಸ್ಪತ್ರೆಯ ಒಪಿಡಿ ಸೇವೆಗಳಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಲಿಖಿತ ರೂಪದಲ್ಲಿ ಭರವಸೆ ನೀಡುವವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸೋದಕ್ಕೆ ಇವರು ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಫ್ರೀಡಂ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋರು ಅಲ್ಲಿ? ಅದು ಸುಕನ್ಯಾ, ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರಗುತ್ತಿಗೆ ನೌಕರರ ಒಂದು ಈ ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟರು ಅಂತಂದ್ರೆ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪ್ರತಿಭಟನಾಕಾರರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು. ಅಂದ್ರೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಯಾರೋ ಬರಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಅಂದ್ರೆ ಲಿಖಿತ ರೂಪದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತ ಭರವಸೆ ಕೊಟ್ಟರೆ ನಾವು ಒಂದು ಪ್ರತಿಭಟನೆಯನ್ನ ಹಿಂಪಡಿತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ನಿನ್ನೆ 10 ಗಂಟೆ ಸುಮಾರಿಗೆ ಅಂದ್ರೆ ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ರವರು ಸ್ಥಳಕ್ಕೆ ಆಗಮಿಸಿ ನಾವು ಬೇಡಿಕೆಯನ್ನು ಈಡೇರಿಸ್ತೀವಿ, ನಾಳೆಯಿಂದ ಸಚಿವ ಸಂಪುಟದ ಸಭೆ ಕೂಡ ಇದೆ, ಸೆಷನ್ ಕೂಡ ನಡೀತಾ ಇದೆ, ಆದ್ರಿಂದ ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಈ ಭರವಸೆಯಿಂದ ಸಂತೃಪ್ತರಾಗದಂತ ಪ್ರತಿಭಟನಾಕಾರರು ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಹಿಂಪಡೆಯೋದಿಲ್ಲ, ತಾವು ಲಿಖಿತ ರೂಪದಲ್ಲಿ ಭರವಸೆಯನ್ನು ಈಡೇರಿಸ್ತೀವಿ ಅಂತ ಬರೆದುಕೊಡ್ಬೇಕು, ಬರೆದುಕೊಟ್ಟ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಹಿಂಪಡಿತೀವಿ ಅಂತ ಹೇಳಿದ್ರು. ಅಂದ್ರೆ ಇಂದು ಬೆಳಗ್ಗೆಯಿಂದ ಅಂದ್ರೆ ರಾಜ್ಯದಲ್ಲಿರುವಂತಹ ಹಾಗೂ ಬೆಂಗಳೂರಿರುವಂತಹ ಸರ್ಕಾರಿ ಆಸ್ಪತ್ರೆಗಳ ಒಂದು ಒಪಿಡಿ ಆಗಿರ್ಬೋದು ಮತ್ತು ತಿರ್ಗಾ ರೋಗಿಗಳ ಒಂದು ಚಿಕಿತ್ಸೆಯನ್ನು ಕೂಡ ನಾವು ನೀಡೋದಿಲ್ಲ, ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿಂದ ಎಲ್ಲರಿಗೂ ಕೂಡ ಈ ರೋಗಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ರು. ಅಂದ್ರೆ ಬೆಳಗ್ಗೆಯಿಂದಲೇ ಸಾಕಷ್ಟು ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳೇನಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಆಲ್ರೆಡಿ ಸಾಕಷ್ಟು ರೋಗಿಗಳು ಕೂಡ ಅಂದ್ರೆ ಎಲ್ಲ ಒಂದು ಪ್ರತಿಭಟನಾಕಾರರು ಇಲ್ಲಿರುವುದರಿಂದ ಒಂದು ಸಾಕಷ್ಟು ತೊಂದರೆಯನ್ನು ಕೂಡ ಎದುರಿಸುವಂಥದ್ದು ಈಗ ಆಲ್ರೆಡಿ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಾಗೆ ಸಾಕಷ್ಟು ಪ್ರತಿಭಟನಾಕಾರರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ನಮ್ಮ ಜೊತೆಲಿ ಈಗ ಆಲ್ರೆಡಿ ಸಾಕಷ್ಟು ಪ್ರತಿಭಟನಾಕಾರರು ಕೂಡ ಇರುವಂತದ್ದು. ಸರ್, ಪ್ರಮುಖವಾಗಿ ಏನ್ ಬೇಡಿಕೆಯಿಂದ ತಾವು ಏನ್ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ? ನಾವು ಸುಮಾರು 14 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. MBBS ಅಗೇನೆಸ್ಟ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗೆ ಇಷ್ಟು ದಿವಸ ಆದರೂ ಕೂಡ ಯಾವುದೇ ಸ್ಥಾನ ಭದ್ರತೆ ಇಲ್ಲ. ಹೀಗಾಗಿ MBBS ನವ್ರು ಬಂದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ತೆಗೆದು ಬಿಡ್ತಾರೆ. ನಮ್ಗೆ ಯಾವುದೇ ತರ ಸ್ಥಾನ ಭದ್ರತೆ ಇಲ್ಲ, ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡದೇ ಇರತಕ್ಕಂಥದ್ದು ತುಂಬಾ ತೊಂದರೆ ಆಗಿದೆ. ಹೀಗಾಗಿ ನಮ್ಮ ಹೆಂಡ್ರು ಮಕ್ಕಳು ಎಲ್ಲರೂ ಕಷ್ಟದಾಯಕ ಸ್ಥಿತಿಯಲ್ಲಿ ಇದ್ದೀವಿ. ಆದ ರೀತಿಯಿಂದ ನಮಗೆಲ್ಲರಿಗೂ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲರಿಗೂ ಕೂಡ ವೈದ್ಯರಾಗಿರ್ಬೋದು, ಸ್ಟಾಫ್ ನರ್ಸ್ ಆಗಿರ್ಬೋದು, ಆಯುಷ್ ವೈದ್ಯರಾಗಿರ್ಬೋದು, ಸ್ಟಾಫ್ ನರ್ಸ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್. ನಿನ್ನೆ ರಾತ್ರಿ ಕೂಡ ಅಂದ್ರೆ ಸಚಿವರು ಬಂದಿದ್ರು, ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂದ್ರು, ಆದ್ರೂ ಕೂಡ ತಾವು ಪ್ರತಿಭಟನೆ ಮುಂದುವರಿಸಿದ್ರೆ ಅಂದ್ರೆ ಈಗ ಬೇಡಿಕೆ ಈಡೇರಿಸುವಂತದ್ದು ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಅನಿರ್ದಿಷ್ಟ ಅವಧಿಯನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಮಗೆ ಬೇಡಿಕೆಯನ್ನು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು, ಲಿಖಿತ ರೂಪದಲ್ಲಿ ಈಡೇರಿಸಬೇಕು ಅಂತೇಳಿ ನಾವು ಎಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅಂದ್ರೆ ತಾವೆಲ್ಲರೂ ಕೂಡ ಏಕಾಏಕಿಯಾಗಿ ಎಲ್ಲರೂ ಪ್ರತಿಭಟನೆಗೆ ಇಳಿದು ಬಿಟ್ರೆ ಈ ರೋಗಿಗಳ ಕತೆ ಏನು, ಪಾಡೇನು, ಅವ್ರದ್ದೇನು ಅಂತ? ನಾವು ಈಗ 14 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಪಾಡನ್ನೇ ಕೇಳ್ತಾ ಇಲ್ಲ. ನಾವು ರೋಗಿಗಳಿಗೆ ನಮ್ಮ ಸೇವೆಯನ್ನ ಎಷ್ಟು ಸಾಧ್ಯವಿದೆ ಅಷ್ಟು ಹೆಚ್ಚಾಗಿ ನಮ್ಮ ಒಳ್ಳೆ ಸೇವೆಯನ್ನ ನೀಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮನ್ನೇ ನಾವು ನೋಡ್ಕೊಳ್ಳಾರ್ದಂತ ಸ್ಥಿತಿಯೊಳಗಿದೆ. ಆರೋಗ್ಯ ನಾವು ಇನ್ನೊಬ್ಬರ ಆರೋಗ್ಯವನ್ನ, ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಯಾವುದೇ ಆರೋಗ್ಯ ಸಂಜೀವಿನಿ ಭಾಗ್ಯದಲ್ಲಿ ಆಗಲಿ ನಮ್ಗೆ ಯಾವುದೇ ತರ ಆರೋಗ್ಯ ಇದನ್ನ ಭದ್ರತೆಯನ್ನು ನೀಡಿರೋದಿಲ್ಲ. ಹಾಗೆ ಹೀಗಾಗಿ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದ್ರೆ ನಾವು ಇವಾಗ್ಲೇನೆ ನಾವು ಇದನ್ನ ಧರಣಿಯನ್ನು ವಾಪಸ್ ತಕೊಂಡು ನಾವು ಕೆಲಸ ಮಾಡ್ಲಿಕ್ಕೂ ಕೂಡ ರೆಡಿ ಇದ್ದೀವಿ. ನಮ್ಮ ಬೇಡಿಕೆ ಈಗ ತಾವು ಮುಂದಿನ ಹೋರಾಟ ಯಾವ ತರ ಮಾಡ್ಬೇಕು ಅಂತಿದ್ರೆ ಏನು? ಈಗ ಯಾರು ಬರಬೇಕು ಸ್ಥಳಕ್ಕೆ, ಇಲ್ಲಾಂದ್ರೆ ಯಾರು ಲಿಖಿತ ರೂಪದಲ್ಲಿ ಕೊಡಬೇಕಾ, ಏನೀಗ ಪ್ರಮುಖವಾದ ಬೇಡಿಕೆ ಏನು? ಈಗ ಮುಂದಿನ ಹೋರಾಟ ಯಾವ ತರ ಇರುತ್ತೆ? ಪ್ರಮುಖವಾಗಿ ನಮ್ದು ಈಗ ಬೇಡಿಕೆ ಅಂತಂತಂದ್ರೆ ಸ್ಥಾನ ಭದ್ರತೆ ಮತ್ತು ಸಮಾನ ವೇತನ ಕೊಟ್ರೆ, ನಾವು ಸೇವಾ ಭದ್ರತೆಯನ್ನು ಕೊಟ್ರೆ, ನಾವು ಸಮಾನ ವೇತನ ಮತ್ತು ಸೇವಾ ಭದ್ರತೆ ಇವೆರಡು ಮಾತ್ರ ನಾವು ಮೂಲ ಬೇಡಿಕೆಗಳಿದಾವೆ. ಹೀಗಾಗಿ ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಇದನ್ನು ವಾಪಸ್ ತಗೊಂಡು ಮತ್ತೆ ನಾವು ಕೆಲಸಕ್ಕೆ ತೆರಳ್ತೀವಿ ಅಂತಕ್ಕಂಥ ಮಾತುಗಳನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಓಕೆ ಸುಕನ್ಯಾ, ಇವು ಪ್ರತಿಭಟನಾಕಾರರು ಹೇಳ್ತಿರುವಂತದ್ದು ಅಂದ್ರೆ ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು, ಸೇವಾ ಭದ್ರತೆಯನ್ನು ಕೊಡಬೇಕು. ಇದು ಕೊಟ್ಟರಲ್ಲಿ ಮಾತ್ರ ನಾವು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರತಿಭಟನೆಯನ್ನು ವಾಪಸ್ ಪಡೆಯಲ್ಲ ಅಂತ ಮಾತುಗಳನ್ನು ಕೂಡ ಹೇಳ್ತಿರುವಂತದ್ದು ಸುಕನ್ಯಾ.